ಇಷ್ಟಕ್ಕೂ ಎಕ್ಸಾಕ್ಟಾಗಿ ಬಸನಗೌಡ ಪಾಟೀಲ್ ಯತ್ನಾಳರು ಏನು ಹೇಳಿದ್ರು? ಬೇರೆ ಬೇರೆಯವರ ಹೇಳಿಕೆಗಳಲ್ಲಿ ಅವಾಚ್ಯ ಶಬ್ದಗಳು ಬಂದಾಗ ಬೀಪ್ ಹಾಕಿ ತೋರಿಸ್ತೀವಿ ನಾವು. ಬೀಪ್ ಹಾಕ್ತೀವಿ, ಆ ಶಬ್ದಗಳು ನಿಮಗೆ ಕೇಳೋದು ಬೇಡ, ನಿಮ್ಮ ಕಿವಿಗೆ ಬೀಳೋದು ಬೇಡ ಅಂತ. ಬಟ್ ರಾಜಕಾರಣಿಗಳ ಹೇಳಿಕೆಗೂ ಬೀಪ್ ಹಾಕಬೇಕಾದ ಪರಿಸ್ಥಿತಿ ಬಂದರೆ ಏನು ಮಾಡೋದು? ಬೇರೆ ದಾರಿ ಇಲ್ಲ, ಬೀಪ್ ಹಾಕೇ ತೋರಿಸ್ಬೇಕು. ಹಂಗಿದೆ ಆ ಹೇಳಿಕೆ. ಏಪ್ರಿಲ್ 28 ಬಸನಗೌಡ ಪಾಟೀಲ್ ಯತ್ನಾಳರ ವಿರುದ್ಧ ಮುಸ್ಲಿಮರದೊಂದು ಪ್ರತಿಭಟನೆಯಾಗತ್ತೆ. ಆ ಪ್ರತಿಭಟನೆಯಲ್ಲಿ ಶಿವಾನಂದ ಪಾಟೀಲ್ರು ಸೇರಿದಂತೆ ಅನೇಕ ರಾಜಕಾರಣಿಗಳು ಕಾಂಗ್ರೆಸ್ನವರು ಇರ್ತಾರೆ. 2 ದಿನಗಳ ನಂತರ ಯತ್ನಾಳರು ಕೊಟ್ಟ ಹೇಳಿಕೆ ಶಿವಾನಂದ ಪಾಟೀಲ್ರನ್ನು ಕೆರಳಿಸಿದೆ. ಆಯ್ತು ಬಾ, ಸವಾಲು ಒಪ್ಕೊಳ್ತೀನಿ ಅಂತಿದ್ದಾರೆ. ಕಾಟಾಚಾರ ಅಲ್ಲಿ ಇರೋವನೇ ಕಾಟಾಚಾರದ ಒಬ್ಬ MLA ಅದಾನ. ಅವ್ರು ಲೂಟಿ ಮಾಡ್ಲಿಕ್ಕೆ ಹೋದ MLA. ಅದೇ ಶಾಸಕರು ಬಿಜಾಪುರ ನಿಂದಿರ್ತೀನಿ ಅಂದ್ರೆ ಸರ್ ಮೊನ್ನೆ ಭಾಷಣ ಅವನಿಗೆ ಇದ್ದಂದ್ರೆ ಶಿವಾನಂದ ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು. ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಏನು ಕಂಪ್ನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ಒಂದು ವಾರ ರಾಜೀನಾಮೆ ಕೊಡಿ, ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡ ತೊಗೊಂಡು ಆರಿಸಿ ಬರ್ತೀನಿ. ಮತ್ತು ಅಲ್ಲೊಬ್ಬ ಹುಣಗನ್ ಅದಲ್ಲ, ಅವನು ಅವ್ರ 1 ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ 2 ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು 2 ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿ ಕೊಟ್ಟು ಬರ್ತೀನಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪ 1 ವಾರ ರಾಜೀನಾಮೆ ಕೊಡಿ, ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡ ತೊಗೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.